ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರಿಂಗ್ ಬೀಡ್ಸ್, ಸಿಂಪಲ್ ಆಗಿರೋ ರಿಂಗ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನ್ ಇದು, ಈಸಿ ಡಿಸೈನು. ಇದಕ್ಕೆ ರಿಂಗ್ ಬೀಡ್ಸ್ ಮತ್ತು ಮಧ್ಯೆಯಲ್ಲಿ ಸೇರಿಸ್ಕೊಳ್ಳೋಕ್ಕೆ ಈ ರೌಂಡ್ ಬೀಡ್ಸ್ ಮಾತ್ರ ತಗೊಳ್ತಾ ಇದ್ದೀನಿ, ಬೇರೆ ಏನು ತಗೊಳ್ತಾ ಇಲ್ಲ. ಇಷ್ಟನ್ನೇ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಈಸಿಯಾಗಿದೆ, ಬೇಗ ಆಗುವಂಥ ಸಿಂಪಲ್ ಡಿಸೈನ್. ದಾರ ಲಾಕ್ ಮಾಡಿ, 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ 0.75 mm ಯಾವಾಗ ನಂಗೆ ತಗೊಂಡಿದ್ದೀನಿ. ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿ, ಮತ್ತೆ ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ತುಂಬ ದೂರ ಹಾಕಬೇಡಿ, ಟೈಟ್ ಆಗುತ್ತೆ. ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಒಂದೇ ಚೈನ್ ಗ್ಯಾಪಲ್ಲಿ ಒಂದು ಚೈನು, ಒಂದು ಲಾಕ್, ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಅನ್ನಿ, ಲಾಕ್ ಅನ್ನಿ, ಏನಾದರೂ. ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ನೋಡಿ, ಇದು ದೂರ ಆದರೆ ಟೈಟ್ ಆಗುತ್ತೆ. ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ಥರ ಇದೆಷ್ಟು 1 2 3 4 5 6 7 ಹಾಕಿದ್ದೀನಿ. ಇನ್ನೊಂದು 8. ನೀವು ಎಷ್ಟು ದೂರ ಬೇಕು ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳಿ. ಕಡಿಮೆ ದೂರ ಬೇಕು ಅಂದರೆ ಈ ಥರ ಕಡಿಮೆ ಮಾಡ್ಕೊಳ್ಳಿ. ನಾನು 8 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ನೋಡಿ. 1 2 3 4 5 6 7 8 8 ಹಾಕಿದ್ದೀನಿ. ಈಗ ರಿಂಗ್ ಬೀಡ್ ಸೇರಿಸ್ತಾ ಇದ್ದೀನಿ. ಯಾವಾಗಿನ ಹಾಗೆ ಈ ಥರ ಹೋಲ್ಗಳಲ್ಲಿ ಹುಕ್ ಹಾಕ್ಕೊಂಡು ಮಿಡ್ಲಲ್ಲಿ ರೌಂಡ್ ಬೀಡ್ ಸೇರಿಸ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡಿ, ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಆಮೇಲೆ ಒಂದು ಚೈನು, ಸಿಂಗಲ್ ಕ್ರೋಶೆ, ಒಂದು ಚೈನು, ಸಿಂಗಲ್ ಕ್ರೋಶೆ, ಒಂದು ಚೈನು, ಸಿಂಗಲ್ ಕ್ರೋಶೆ. ಇದೇ ಥರ ಇಲ್ಲಿ ಎಷ್ಟು ಹಾಕಿದ್ದೀರ ಅಷ್ಟೇ. 1 2 3 4 5 6 7 8 ಅಲ್ವಾ. 8 ಹಾಕಿದ ಮೇಲೆ ಇಲ್ಲಿನೂ 8 ಹಾಕ್ಕೊಳ್ಳಿ, ಬೀಡ್ ಸೇರಿಸಿ. 8 ಹಾಕ್ಕೊಳ್ಳಿ, ಬೀಡ್ ಸೇರಿಸಿ. ಒಂದು ಚೈನು, ಸಿಂಗಲ್ ಕ್ರೋಶೆ ಅಷ್ಟೇ. ಮುಂದಿನ ರೌಂಡ್ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. 8 ಸಿಂಗಲ್ ಕ್ರೋಶೆ ಹಾಕಿ ಮಧ್ಯೆಯಲ್ಲಿ ಬೀಡ್ಸ್ ಹಾಕಿರೋದು, ರಿಂಗ್ ಬೀಡ್ಸು. ಕೊನೆಯಲ್ಲಿ 2 ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಸೇರಿಸ್ಕೊತಿದ್ದೀನಿ. ನಾನು ಇದೇ ಕಲರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೇರೆ ಕಲರಲ್ಲಿ ತಗೋಬೋದು, ಸಾರಿಲಿ 2 ಕಲರ್ ಇದ್ದರೆ. ಆದರೆ ವಿಶೇಷ ವ್ಯತ್ಯಾಸ ಕಾಣಲ್ಲ, ಇದು ಸಿಂಗಲ್ ಕ್ರೋಶೆ ಅಲ್ವಾ, ಅದಕ್ಕೆ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಲಾಕ್ ಹಾಕಿದ್ದೀರಲ್ವ, ಅದರಲ್ಲಿ ಈ ಥರ ಅದರ ಒಳಗಡೆನೆ, ಲಾಕ್ನ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಒಂದೊಂದು ಚೈನ್ ಮಾಡಿದ್ದೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ತಗೊಂಡೋಗಿ ದಾರ ತಂದು ಲಾಕ್, ಪೀಕೋ. ನೆಕ್ಸ್ಟು ಈ ಒಂದು ಚೈನಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ.
ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಇಲ್ಲಿ ಇರುತ್ತೆ ನೋಡಿ. ಪ್ರತಿ ಚೈನಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಗ್ಯಾಪ್ ಇರುತ್ತಲ್ವ, ಗ್ಯಾಪಲ್ಲಿ ದಾರ ತಗೊಂಬಂದು ಲಾಕ್. ಈಸಿ ಆಗಿರೋ ಡಿಸೈನ್ ಇದು, ಬೇಗನೂ ಆಗುತ್ತೆ, 2 ಸ್ಟೆಪ್ಪು, ಚೆನ್ನಾಗೂ ಕಾಣಿಸುತ್ತೆ. ಸಿಂಪಲ್ ಸಾರಿಗಳಿಗೆಲ್ಲ ಆರಾಮಾಗಿ ಮಾಡ್ಕೋಬೋದು ನೀವು. ನೀವು ಇದುವರೆಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಈಗ ನೀವು ಇಲ್ಲಿ ನೆಕ್ಸ್ಟ್ ಲಾಸ್ಟಿಂದಿದು, ಲಾಸ್ಟ್ ಚೈನಲ್ಲಿನೂ ಸಿಂಗಲ್ ಕ್ರೋಶೆ ಹಾಕಿ ಪೀಕೋ ಮಾಡಿ ಈ ಥರ. ಈಗ ಈ ರಿಂಗ್ ಬೀಡಲ್ಲಿ ಸಿಂಗಲ್ ಕ್ರೋಶೆ, ಇದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಅದರಲ್ಲೇನು ಹಾಗೆ ಪೀಕೋ ಮಾಡ್ಕೊಂಡು ಬನ್ನಿ. ನೋಡಿ, ಈ ರಿಂಗ್ ಬೀಡಲ್ಲಿ ಇದರೊಳಗಿಂದ ಹಿಂಗೆ ದಾರ ತಗೊಂಡೋಗಿ ಈ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಮತ್ತು ದಾರ ತಗೊಂಬನ್ನಿ. ಇದನ್ನು ಲಾಕ್ ಮಾಡಿ 3 ಚೈನ್ ಮಾಡಿ ಇಲ್ಲಿ ಇದ್ರ ಒಳಗಡೆ ಈ ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡಿ. ಹತ್ರ ಹತ್ರ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹಿಂಗೆ ದಾರ ತಗೊಂಬನ್ನಿ, ಸಿಂಗಲ್ ಕ್ರೋಶೆ ಆಯಿತು, 3 ಚೈನು. ನೋಡಿ, ಈ ಸಿಂಗಲ್ ಕ್ರೋಶೆ ಇರೋಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಕ್ ಮಾಡಿ. ನೋಡಿ, ಈಗ ಈ ಥರ 3 ಪೀಕೋ ಮಾಡಿದ್ದೀನಿ ರಿಂಗ್ ಬೀಡಲ್ಲಿ. ಈಗ ಅದೇ ರಿಂಗ್ ಬೀಡಲ್ಲಿ ಬರೀ ಸಿಂಗಲ್ ಕ್ರೋಶೆ 3 ಮಾಡ್ಕೊಳ್ಳಿ. 1 2 3. ಈಗ ಮತ್ತೆ 3 ಪೀಕೋ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಈ ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ಹುಕ್ ಹಾಕ್ಕೊಂಡು ಪೀಕೋ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಪೀಕೋ, ಮತ್ತು ಇನ್ನೊಂದು ಮತ್ತೆ 3 ಚೈನು, ಇಲ್ಲಿ ಪೀಕೋ. ಇದನ್ನು ನೆಕ್ಸ್ಟು ಇಲ್ಲಿ ಈ 1 ಚೈನ್ ಗ್ಯಾಪಲ್ಲಿ ಬೀಡ್ ಲಾಕ್ ಆದಮೇಲೆ 1 ಚೈನ್ ಗ್ಯಾಪ್ ಮಾಡಿದ್ದೀವಲ್ವ, ಇಲ್ಲಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು 3 ಚೈನ್ ಮಾಡಿಕೊಂಡು ಪೀಕೋ. ಮತ್ತು ನೆಕ್ಸ್ಟು ಈ ಥರ ಸಿಂಗಲ್ ಕ್ರೋಶೆ 3 ಚೈನು ಪೀಕೋ. ಮತ್ತು ನೆಕ್ಸ್ಟು ಮೂರು ಚೈನ್ ಮಾಡಿಕೊಂಡು ಅದೇ ಸಿಂಗಲ್ ಕ್ರೋಶೆಯಲ್ಲಿ ಪೀಕೋ. ಮತ್ತು ನೋಡಿ, ಇಲ್ಲಿ 1 2 3 ಇಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ ಪೀಕೋ. ಇದೇ ಥರ ಪೂರ್ತಿ ಮಾಡ್ಕೊಬೇಕು, ಫುಲ್ ಇಲ್ಲಿವರೆಗೂ ಮಾಡಿ. ನೋಡಿ, ನೆಕ್ಸ್ಟು ಇಲ್ಲಿ ಈ ಥರ ಪೀಕೋ ಬರುತ್ತೆ ನೋಡಿ, ಫುಲ್ಲು. ಇಲ್ಲಿ ಪೀಕೋ. ನೆಕ್ಸ್ಟ್ ಲಾಸ್ಟಿಂದಲ್ಲಿ ಬೀಡ್ ಪಕ್ಕದ ಗ್ಯಾಪಲ್ಲಿ ಲಾಸ್ಟ್ ಇಲ್ಲಿ ಬೀಡ್ ಪಕ್ಕದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನು ಪೀಕೋ. ನೆಕ್ಸ್ಟು ಬೀಡಲ್ಲಿ
3 ಸಾರಿ ಪೀಕೋ ಮಾಡ್ಕೊಳ್ಳಿ ಈ ಥರ. ಮತ್ತೆ 3 ಚೈನು, ಮತ್ತೆ 3 ಮಧ್ಯದಲ್ಲಿ ಈ 3 ಚೈನಿರಲ್ಲಿ 3 ಸಿಂಗಲ್ ಕ್ರೋಶ್ ಹಾಕಿದ್ದೀರಲ್ವ ಬೀಡ್ಸಲ್ಲಿ, ಇಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ಕುಚ್ಚು ಬೇಡ ನಿಮಗೆ, ಬರೀ ಇಷ್ಟೇ ಮಾಡ್ತೀರಾ ಅಂದರೆ ಇದರಲ್ಲಿ ಫುಲ್ಲು ಪೀಕೋ ಮಾಡ್ಕೊಳ್ಳಿ, ಆವಾಗ ಕುಚ್ಚು ಇರಲ್ಲ. ಹೀಗೆ ಮಾಡ್ಕೊಂಡು ಹೋಗ್ಬೋದು. ತೋರಿಸ್ತೀನಿ ಪೂರ್ತಿ ಮಾಡಿ.